ಅಲ್ಲ ರಕ್ಷತೆ ಮದುವೆ ಆಗ್ತೀನಿ ಅಂತ ಹೇಳಿ ಆ ಜ್ಯೋತಿ ನಾಪತ್ತೆ ಆಗ್ಬಿಡ್ತಾಳೆ. ದಡಗಿಡಿದ ಬಂಗಾರ ಗಿಡ ಎಲ್ಲ ತೋರ್ಸ್ಕೊಂಡು ಹೋಗ್ಬಿಟ್ಲು. ಅಲ್ರಿ ಆ ಕಡೆ ಆ ಜ್ಯೋತಿನೂ ಇಲ್ಲ, ಈ ಕಡೆ ಬಂಗಾರನೂ ಇಲ್ಲ, ಇದರದ್ದು ಏನಿಲ್ಲ. ಅಲ್ಲ ಬಡ್ಡಿಗೆ ಸಾಲ ಕೊಟ್ಟು ನಾ ಚಡ್ಡಿ ಹಾಕೊಂಡ್ಬರೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯಾರೋ ಹೇಳಿ ಸರಿಯಾಗಿದೆ, ಸ್ಮಶಾನಕ್ಕೆ ಹೋದ ಹೆಣ ಈ ಹೆಣ್ಣಿಗೆ ಕೊಟ್ಟ ಹಣ ಯಾವತ್ತೂ ಬರುದಿಲ್ಲ ಅಂತ ಹಿಂದಿಟ್ಕೊಂಡು ನೋಡಿ. इस जितना पीना जरूरी है उतना जीना जरूरी है. इस दुनिया में सबसे बड़ा सुखी इंसान कौन है पता है आपको? मैं बताता हूँ. इस दुनिया में करोड़ों लोग हैं, कोई हंसता है तो कोई रोता है, लेकिन सबसे बड़ा सुखी इंसान वही है जो रात को फुल क्वार्टर मार के सोता है. ಅದಕ್ಕೆ ನಾನು ಒಂದಿನ ಮಧ್ಯಾಹ್ನ ಒಂದು ಕ್ವಾರ್ಟರ್ ಹೊಡೆದು ಮಲಗು ಅಂತ ಒಳಗೆ ಹೋಗಿದ್ದೆ. ಅಷ್ಟರಲ್ಲಿ ಹೊರಗಿಂದ ಯಾವುದೋ ಕೂಗಿ ಶಬ್ದ ಬಂತು. ಒಂದು ಸತಿ 500 ರೂಪಾಯಿ ಖರ್ಚು ಮಾಡಿದರೆ ಇಡೀ ಜೀವನ ಪರ್ಯಂತ ಕುಸ್ಕೊಂಡು ತಿನ್ಬಹುದು ಅಂತ ನಾನು ವಿಚಾರ ಮಾಡಿದೆ. ಒಂದು ಸತಿ 500 ರೂಪಾಯಿ ಖರ್ಚು ಮಾಡಿದ್ರೆ ಕುತ್ಕೊಂಡು ತಿನ್ನುವುದಾದ್ರೆ 500 ಯಾಕೆ 1,000 2,000 ಖರ್ಚು ಮಾಡೋದು ಹೊರಗೆ ಬಂದು ನೋಡ್ತೀನಿ, ಅವನವ 4 ಬಡ್ಡಿ ಮಗ ಕುರ್ಚಿ ಮಾಡುವವ. ಆ ಜ್ಯೋತಿ ಎಲ್ಲೈತೆ ಅಂತ ಹೇಳ್ತೀನಿ ಅಪ್ಪ, ಕಾಣ್ತಾನೆ ಇಲ್ಲ. ಪ್ರೀತಿ ಮಾಡೋ ತಪ್ಪೇನಿಲ್ಲ ಅಂತ ಎಲ್ಲ ಹೇಳ್ತಾರಲ್ಲ, ಪ್ರೀತಿ ಮಾಡಿದೆ ಹುಡುಗ ನನಗೆ ಸಿಗ್ಲೇ ಇಲ್ಲಲ್ಲ. ಹಣ ಮಾಡು ಪ್ರೀತಿ ಕಣೋ, ಹುಡುಗ ಎಲ್ಲೇ ಇದ್ದ ಕಣೋ. ಬಾರೋ ಬಾರೋ ಪ್ರೀತಿ ಮಾಡೋಣ, ಬಾರೋ ಬಾರೋ ಪ್ರೀತಿ ಮಾಡೋಣ. ಅಲ್ಲ ಈ ಜಾತ್ರೆ ಗೀತ್ರೆ ಬಂತಂದ್ರೆ ಸಾಕು, ರಸ್ತೆ ಮೇಲೆ ಹಾಡುವವರ ಹಾವಳಿ ಜಾಸ್ತಿ ಆಗ್ಬಿಟ್ಟಿದೆ. ಇವ್ರು ಹಾಡಿದ್ರೆ ಹಾಡ್ಲಿ ಪರವಾಗಿಲ್ಲ, ಇವ್ರಿಗೆ ಚಿಲ್ಲರೆ ಹಾಕ್ಲಿಕ್ಕೆ ನಮ್ಮ ಕಿಸೆಗಿರ್ಬೇಕಲ್ಲ. ನನ್ನೇನು ಬಿಕಾರಿ ಮಾಡಿ ಚಿಲ್ಲರೆ ಹಾಕಕ್ಕೆ, ಇದು ನನ್ನ ಸ್ಟೈಲ್. ಈಗಿನ ಬಿಸಿಲಲ್ಲಿ ಜೀವನ ಹೆಂಗ್ ಮಾಡ್ಬೇಕನ್ನ ಪರಿಸ್ಥಿತಿಯಲ್ಲಿ ಜನರಿದ್ದಾರೆ, ಇದ್ರಲ್ಲಿ ಇವ್ರದ ಸ್ಟೈಲ್ ಅಂತ. ಹೆಣ್ಮಕ್ಳು ಅಂದ ತಕ್ಷಣ ಹಂಗೆ ಯಾಕೆ ಹಾಕಿರ್ತೀನಿ, ನಿನಗೆ ಯಾಕೆ ಈ ರೀತಿ ಮಾತಾಡ್ತೀನಿ? ಒಂದು ತೆಗೆದು ಕೊಡ್ಲೇನ? ನೋಡು ತೆಗೆದು ಕೊಡ್ತೀರಿ ನೀವು, ನಾವು ಕುಡಿಗೆ ತೆಗೆದೇ ಕೊಡ್ತೀರಲ್ಲ ನೀವು. ನಾವು ಕೆಳಗೆ ಬಿದ್ರೆ ನಮ್ಮನ್ನ ನೆನೆಸ್ಲಿಕ್ಕೆ ಯಾವ್ದೂ ಬರೋದಿಲ್ಲ. ಅದೇ ದೇಶ ಬೀಳ್ತಾರೆ ಅಂತ ಹೇಳಿದ್ರೆ ಅದನ್ನ ನೆನೆಸ್ಲಿಕ್ಕೆ ನಾವೇ ಕುಡುಕರೇ ಬರಬೇಕು. ಕುಡ್ದು ಸತ್ತಗಿತ್ತು ಏನಾಗಿತ್ತು ನಿನಗೆ ಗಾಡಿ? ಅಲ್ಲ ಮರೆತಿದ್ದಿ ಜ್ಯೋತಿ ಅಲ್ಲ? ನಾನೇ ಜ್ಯೋತಿ. ನೀನ್ ಯಾರು ಇಷ್ಟು ಕುಡ್ಕೊಂಡು ಬಂದಿಯ? ಅಯ್ಯೋ ಬಂಗಾರಪ್ಪ. ಮುಂದ್ಗಡೆ ಕುಮಾರ ಸೋಸ್ಲಿಕ್ಕೆ ಹೋಗ್ಬೇಡ ಮಾರೈತಿ. ಯಾಕೆ? ಕುಮಾರ ಬಂಗಾರಪ್ಪ ಆಗ್ಬಿಡತ್ತೆ. ಹೌದಾ? ಏನಾಗಿದೆ ನಿನ್ಗೆ? ಯಾಕೆ ರೀತಿ ಕುಡ್ದು ಸಾಯ್ತಾ ಇದೆಯಾ? ಅಲ್ಲ ನೀನ್ ಮಾಡಿದ ಕರ್ಮ ಇದು. ಯಾಕೆ? ನನ್ ಜೊತೆ ಮದುವೆ ಆಗ್ತೀನಿ ಅಂತ ಹೇಳಿ ನನ್ ಕಡೆ ಇರೋ ಬರ ದೋಚ್ಕೊಂಡು ಹೋದಿಯಲ್ಲ. ಅಲ್ಲ ದೋಚ್ಕೊಂಡು ಹೋದೆ, ಆದ್ರೆ ಏನ್ ಮಾಡ್ಬೇಕಿತ್ತು? ನನಗ್ ಬೇಕಾಗಿತ್ತು. ಅಷ್ಟು ಜಲ್ದಿ ಎಲ್ಲ ಖಾಲಿ ಆಯ್ತಾ ನಿನ್ನ ಹತ್ರ ಇರೋದು? ಮತ್ತೆ ಅಷ್ಟೇ ತಂದಿದ್ದು ಅದು ಬೇಡ್ಕೊಂಡು. ನೋಡಿ ಬ್ಯೂಟಿಯಾಗಿ ಕಾಣ್ತಿದ್ವಿ ಹೊತ್ತಿದ್ದು. ಹೌದಾ? ಎಷ್ಟು ಬ್ಯೂಟಿಯಾಗಿ ಕಾಣ್ತಾ ಇದ್ದೀವಿ. ಖುಷಿ ಪಡ್ಬೇಡ. ಬ್ಯೂಟಿ ಪಾರ್ಲರ್ ಒಳಗೆ ಒಂದು ಕತ್ತೆ ಹೋದ್ರು ಸಹಿತ ಕುದುರೆಯಾಗಿ ಹೊರಗೆ ಬರುತ್ತೆ. ಅದೇ ರೀತಿ ಬಾರ್ ಒಳಗೆ ಒಂದು ಇಲಿ ಹೋದ್ರು ಕೂಡ ಹುಲಿಯಾಗಿ ಹೊರಗೆ ಬರುತ್ತೆ, ಗೊತ್ತೇನು? ಏನು ಮಾತಾಡ್ತೀಯ ಮಾರಾಯ, ನಿನ್ನ ಸವಾಸನೆ ಸಾಕು. ನಾ ಹೋಗ್ತೀನಿ, ಹೋಗು. ಹೇಳಿಲ್ಲ ಅವಾಗಲೇ ನಾನು. ಏನ್ ಹೇಳಿ? ಈಗ ಹೋಗ್ತೀನಿ ಅಂದ್ರೆ ಬೆಳಗ್ಗೆ ಹೋಗೋದು 6 ಗಂಟೆಗೆ. 6 ಗಂಟೆಗೆ ಹೋಗಲ್ಲ, ನಾನು 3 ಗಂಟೆಗೆ ಹೋಗ್ತೀನಿ. 4 ಗಂಟೆ ನಂತರನೇ ಹೋಗೋದು. ಹೌದಾ? ಅಲ್ಲ ನೀನ್ ಯಾವ್ದು ಇವನು ಯಾರು ಬಳೆ ಮಾರೋದಿದ್ದು ಕುಣಿತಿದ್ಯಂತೆ ನೀನು? ಯಾವಾಗ? ನೀನ್ ನೋಡಿದೆ? ಇಲ್ಲಪ್ಪ. ಅದು ಬಳೆ ಮಾರು ಸಾಲಿ ಅವ್ನ ಮಗನೂ ಇದ್ದಂತೆ ಒಂದ್ ಜೊತೆ. ಆ ಚೋಟ್ ಮೆಣಸಿನ್ಕಾಯಿ ಜೊತೆ ಕುಣಿದೆ ನಾನು. ನೋಡಿ ಚೋಟ್ ಮೆಣಸಿನ್ಕಾಯಿ ಅನ್ಬೇಡ, ತುಂಬಾ ಖಾರ ಇರತ್ತದು. ಅದು ಬಹಳ ದೊಡ್ಡ ಖಾರ ಐತೆ, ಅದಕ್ಕೆ ಬಿಟ್ಟು ಓಡೋದೆ. ಅಲ್ಲ ಅವಾಗ ಏನು ಬರ್ತ ಬಿಡು. ನಾವು ಬಾಟ್ಲಲ್ಲಿ ಕುಡಿತೀವಲ್ಲ, ಹಾಗೆಲ್ಲ ಕುಡಿದ್ರೆ ಬದುಕ್ತಾರೆ. ಚೊಂಬಲ್ ಕುಡಿಯೋ ನೋಡಿಲ್ಲ, ಚಲೋ ಕುಡ್ದಿ ನೀನು. ಕೆಂಪು ಓಡಿಸ್ಬಿಟ್ಟಿದೆ ನೋಡೋದಕ್ಕೆ. ಇದು ಕ್ಯಾರೆಟು ಮತ್ತೆ ಕಿವಿ ಹಾಕೊಂಡ್ ಹೋಗ್ಬೇಡ. ನಿಮ್ಗೆ ಒಬ್ರು ಸಾಕಾಗುದಿಲ್ಲ ಕುಣಕ್ಕೆ. ಯಾಕೆ? ಏನಾಯ್ತು? ಹೋಗಿ ಕುಡ್ಕೊಂಡು ಕುಣಿತೀವಲ್ಲ. ಕುಡುಕ ಅನ್ಬೇಡ. ಮತ್ತೆ ಕುಡುಕ್ರೆ ದೇಶದ ಆಸ್ತಿ.
ಅದ್ ನೀ ಇಲ್ಲಿ ಹೇಳಕ್ ಹೋಗಿ ಬದುಕಿದೆ. ಏನಾಗ್ತಿತ್ತು ಹೇಳು? ರೈತರು ದೇಶದ ಆಸ್ತಿ, ಕುಡುಕರಲ್ಲ. ನೋಡು ದೇಶ ಬೀಳ್ತಾ ಇದೆ ಅಂತ ಕುಡುಕರ ಹೇಳಿದ್ರೆ ಆಸ್ತಿ ನಾವೇ ಯಾವ್ದು? ಮಾಡ್ಬೇಕು. ಕುಡುಕರ ಆಸ್ತಿ ಯಾವ್ದು? ಸರ್ಕಾರದ್ದು. ಈ ಸರ್ಕಾರ ನಡೀತಾ ಇದಿರೋದಲ್ಲ, ಅದು ಕುಡುಕರಿಂದಲೇ, ನಮ್ಮಿಂದಲ್ಲ. ನಿಮ್ಮಂತವರಿಂದನೇ ಸರ್ಕಾರ ಎಕ್ಕುಟ್ಟು ಹೊರಟೈತೆ ಅಲ್ಲಿ. ನಮ್ಮಿಂದ ನೀವಿಬ್ಬರಂತವರಿಂದ. ನಿಮ್ಮಂತರ ಇರೋದ್ರಿಂದ ನಮ್ದು ಗಂಡು ಕುಲನೇ ಹೋಯ್ತಲ್ಲ. ಎಲ್ಲ ಇನ್ನೂ ಹಾಳಾಗಿ ಹೋಗ್ಲಿ ಅಂತಾನೆ ನಾವು ಹುಟ್ಟುತ್ತಾ ಇರೋದು. ಮಧ್ಯ ಇದು ಎಚ್ಚರ ಅಂತ ತಿಳ್ಕೊಂಡಿದ್ದೀನಿ, ಇಟ್ಕೊಂಡಿದ್ದೀನಿ. ಆ ಸೈಡ್ ಸೆನ್ಸ್ ಆಗ್ತಾ ಇದೆ. ನೀನ್ ಕೇಳ್ತಿದ್ದಲ್ಲ ನಾವ್ ಹೇಳುದು. ಈಗ ಮತ್ತೆ ಕರೆಂಟ್ ಹೊಡ್ದಂಗ ಐತಲ್ಲ. ಸ್ವಲ್ಪ ಹೊಡ್ದಂಗಾಯ್ತು ಮರೆಯ. ನಮ್ಮ ಮನೆಗೆ ಮುಟ್ಟಿದ್ರೆ ಸಾಕು ನಾಳೆ ಬೆಳಿಗ್ಗೆ. ಮೂಡ್ತೀಯ ತಗೋ. ಹೌದಾ? ನಾನು ಯಾಕೆ ಇಷ್ಟು ಚೆನ್ನಾಗಿ ರೆಡಿಯಾಗಿ ಬಳಿ ಬಂದಿದ್ದೀನಿ? ಮಾರುಂಗೆ ಚೊಂಬರು ಕಳಿಸಿ ಹೇಗೆ ನೀನು? ನನ್ನ ಕಲರ್ ಡ್ರೆಸ್ಸಿಂದ ಚಂಬು ತಗೊಂಬಂದಿಯಲ್ಲೋ. ಹೌದಲ್ಲ. ನಾಳೆ ಬೆಳಿಗ್ಗೆ ಇಕ್ಕ ಕೂತ್ರು ಊಟ ಇವತ್ತು ನಿಮ್ಮಿಬ್ಬರಿಗೂ ನಾನು ಏನೋ ಒಂದು ಹೇಳಬೇಕು. ಹೇಳು. ಇವತ್ತು ಏನ್ ಗೊತ್ತಾ? ವ್ಯಾಲೆಂಟೈನ್ಸ್ ಡೇ. ನಾನು ನನ್ನ ಪ್ರೇಮಿನ ಹುಡುಕ್ತಾ ಬಂದೆ. ಯಾರಲ್ಲ? ಕರಿಮಣಿ ಮಾಲೀಕನ? ಅಲ್ಲ, ಓನಲ್ಲ, ನಾನೇ ಅಲ್ಲ. ನೀನಲ್ಲ, ನಾನು ಅಲ್ಲ. ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ, ರಾಹುಲ್ಲ, ರಾಹುಲ್ಲ, ಕರಿಮಣಿ ಮಾಲೀಕ ರಾಹುಲ್ಲ. ಯಾರು ನೋಡೋಣ? ಹುಡುಕ್ಬೇಡ. ಅದೀಗ ರಾಹುಲ್ ಅಂತಿದ್ದವು. ಕಡೆ ಹಿಂದೋಗಿ ಬಿಸ್ಮಿಲ್ ಮತ್ತೆ ಅಬ್ದುಲ್ ಅಂತಿದ್ದವು. ಅಲ್ಲ, ಅಲ್ಲಿ ಮುಂದೆ ಕುಂತೈತ್ ನೋಡು ಹೀರೋ, ಅವನೇ. ಪಾಪ ಅವನು ಗಂಡಾಗ ಬಂದ. ಅವನೇ ನನ್ನ ರಾಹುಲ್ಲ. ನೀನ್ ಯಾರ್ಯಾರಿಗೆ ಫೋಟೋ ಕಾಣಿಸ್ತೀನಿ ನೋಡು. ವಿಜಯಣ್ಣ ನಿನಗ ಅಣ್ಣ, ನನಗಲ್ಲ. ನನಗೆ ಸಮಾಧಾನ ಮಾಡಕ. ನನಗೆ ನಾಚಿಕೆ ಹೋಗ್ತೀನಿ. ಅದೇ ಹೇಳಿದ್ರೆ ಅವ್ರು ಯಾರ್ಯಾರಿಗೆ ಫೋಟೋ ಕಾಣಿಸ್ತಿರೋ ಒಟ್ಟು ಜನ ಬೆಂಡಾಗ ಹೋಗುದೆಯಾ ನೋಡು. ನಾ ಈಗ ಒಂದ್ಸಲ ಕಾಣಿಸ್ತೇವೆ ಬೆಂಡ್ ಮಾಡ್ತೆ. ಹೌದಾ? ಅದಿರ್ಲಿ, ನೀನ್ ಯಾಕೆ ಇಲ್ಲಿ ಬಂದೆ ಇವನ್ ಜೊತೆ ಮಾತಾಡುವಾಗ? ನಿಂದೇನು ಕೆಲಸ ಕಿತ್ತದ್? ಕ್ಯಾಬುಲ ಅಲ್ಲ ಏ ಬೇಡ ಬೇಡ, ಪಕ್ಕ ಏನಿಲ್ಲ, ಸುಮ್ಮನೆ ಹಾಗೆಲ್ಲ ಮಾತಾಡಬಾರ್ದು. ಅಲ್ಲ ಬರೋದೇ ಈಗ ನೀನ್ ಮಾತಾಡು. ಮಾತಾಡಿ. ನೀನೇನ ಯಾಕೋ ಬಂದೆ ಈಗ? ಅದಕ್ಕೆ ಹೇಳ. ನೀ ಯಾಕೋ ಬಂದಿಲ್ಲ? ಅವ ನೀವು ಕುಡ್ದವಾಗ ಸರಿ ಆದಿಲ್ಲ ನಿಮಿತ್ತೇನೆ ನೋಡಿದಿಲ್ಲ ಇಳಿದೋಯ್ತಲ್ಲ. ಹೆಣ್ಣಿನ ವಾಸನೆ ನಿಂಗೆ ಏನಾಗುದು? ಈಗ ಇಬ್ರಲ್ಲಿ ಯಾರು ನಾನು ಲವ್ ಮಾಡ್ಬೇಕು? ನನ್ನನ್ನ. ನಿನ್ನ? ನನ್ ಬಂಗಾರ ತಗೊಂಡು ಹೋಗಿಲ್ಲ ನೀನು? ಬಂಗಾರ ತೊಗೊಂಡಷ್ಟೇ ಲವ್ ಮಾಡ್ಬೇಕಂತ ರೂಲ್ಸ್ ಐತೆ? ಬನ್ನಿ ನಾ ಮದುವೆ ಆಗ್ತೀನಿ ಹೇಳ. ಯಾರು ನೀನ? ಯಾರು ನೀನು? ಯಾರು ನೀನು? ನೀನ್ಯಾರು? ಎರಡು ಕಾಲಿನ ಮನುಷ್ಯ. ನೀನ್ಯಾರು? ನಾ ಯಾರು ಗೊತ್ತಿಲ್ಲ. ಬಂದ ಹೆಂಗ್ ಬಂದ ನೋಡಂಗೆ ಹೋಗ್ತೇನೆ. ನಾ ಹೆಚ್ಚು ತಲೆ ಕಟ್ಸ್ಕೊಂಬುದಿಲ್ಲ. ಯಾವ್ದು ಹೊಡಿಯೋಪ್ಪ? ನಮ್ಗೆ ಅವಲ್ಲ ವಾಸನೆ ಗೊತ್ತಾಗುದಿಲ್ಲಲ್ಲ. ಬೇರೆ ವಾಸನೆ ಅಷ್ಟೇ ಗೊತ್ತಾಗುತ್ತಿಲ್ಲ. ಯಾವ್ದು ಗೊತ್ತಾದ್ರು ಅಂದ್ರೆ ಗ್ಯಾರಂಟಿ ನಿಮ್ದು. ಏನದು? ಗ್ಯಾರ ಅಂದ್ರೆ ಹುರಾಟು. ಓಹೋ, ಗೊತ್ತಾಯ್ತಾ? ಆಯ್ತು, ನಾ ಇನ್ ಹೋಗ್ಲಾ? ಬಾಂಗರಿ ಒಂದು ಹುಡುಗಿ ಎದುರುಗಡೆ ಸಿಕ್ಕಿದ್ಮೇಲೆ ಹೋಗು ಅಂತೀಯಲ್ಲೋ, ನಿನಗೆ ಒಂಚೂರು ಏನಾದ್ರೂ ಅದು ಇದೆಯಾ? ಎಲ್ಲ ಉಂಟು. ನಿಮ್ಮ ಕೂಡ ನಾವು ತೋರಿಸ್ಕೊಳ್ಳೋದಿಲ್ಲ. ಮತ್ತೆ ಯಾರ ಹತ್ರ ಅದ್ರ ತೋರಿಸ್ತೀವಿ? ಅವಶ್ಯಕತೆ ನಮ್ಗಿಲ್ಲ. ಯಾರು? ಇವರು ತೋರಿಸ್ಕೊಂಬರು. ನಾವು ತೋರಿಸ್ಕೊಂಡಿಲ್ಲ, ಚೀಟ್ ಹಾಕೊಂಡ್ ಬಂದಿದ್ದೀವಿ. ಆಯ್ತಂಗ್ರೆ ಈಗ ತಕೊಂಡ್ರೆ ಕೂಡ ಹೇಗ ಬರ್ಲಿ. ಬಾರೋ, ಏ ಬಾರೋ. ಸಾಯ್ಲಿ ಬಿಡು. ಮನಸ್ಸಿಗೆ ಬಾಳ ನೋವು ಮಾಡ್ಕೊಂಡ ಅವನು. ಮಾಡ್ಕೊಳ್ಳಿ. ನಾ ಅದಕ್ಕೆ ಹೇಳ್ದೆ ಹಿಂದೆ ಮುಂದೆ ನೋಡು ನನ್ನ ಜೊತೆ ಮಾತಾಡು ಅಂತಂದು. ಏನಾದ್ರೆ ನಾಳೆ ಪೇಪರ್ ಬರುತ್ತೆ ನೋಡುವ, ಆಮೇಲೆ ಓದುವ. ಯಾಕೆ ಅಷ್ಟು ಬೇಗ ಮೇಲೆ ಹೊಂಟ್ನ ಅವನು? ಹೇಳಿಕ್ ಬರೋದಿಲ್ಲ, ಟೆನ್ಷನ್ ಮಾಡ್ಕೊಂಡು ಹೋಗಿದ್ದಾನಲ್ಲ ಈಗ. ಹೌದಾ? ಹಂಗಾರೆ ನಡಿ ಹೋಗೋಣ. ಹಂಗೆ ಹೋಗ್ತೇನು? ಇದೇ ರೀತಿ ಡ್ಯಾನ್ಸ್ ಮಾಡಿ ಅವನಿಗೆ ಗೊತ್ತಾಯ್ತು. ಇನ್ನೂ ಒಂದ್ ಸ್ವಲ್ಪ ಗೊತ್ತಾದ್ರೆ ಸತ್ತ ಹೋಗ್ತಾನ. ನೆಕ್ಸ್ಟ್ ಬರೋದಿಲ್ಲ ಅವ. ಬರೋದಿಲ್ಲ? ಬರೋದಿಲ್ಲ. ಹಂಗಾರೆ ನಡಿ, ನಾನು ಹೋಗ್ತೀನಿ. ಹಾಗಾದ್ರೆ ಹೊಡಿ 9. ಹಾಡಿ 9.